ರೋಡ್ ಸೈಡಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ನಾ ಮಲಗಿದ್ದೇನೆ. ಯೂಸ್ ಮಾಡಿ ಭಾಳ ಟೇಸ್ಟ್ ಇದೆ. ಒಂದು 3 ಬೆಂಗಳೂರು ಜೀವನ ನೋಡ್ಲಿಕ್ಕೆ ಸುಲಭ, ಬಟ್ ಅನುಭವಿಸಿ ತುಂಬ ಕಷ್ಟ ಇದೆ. ಅಣ್ಣವ್ರು ಫುಲ್ ಪ್ಯಾಕ್ ಟೈಟ್ ಆಗಿದ್ದಾರೆ. ಸೊ ಇಂಥವ್ರು ಇರ್ತಾರೆ ಇಲ್ಲಿ. ಸೊ ಇದೆ ನಮ್ಮ ಬೆಂಗಳೂರು ಜೀವನ ಅಂದರೆ ಇದೆ. ಕುಕ್ಕಿಂಗ್ ಮಿಸ್ಟೇಕ್ನಿಂದಾಗಿ ಶೀಟಾಗಿ ಕೂತ್ಕೊಂಡು ನೋಡಿ ಚಹಾ ತಿಂತಾ ಇದ್ದೇನೆ, ಚಹಾ ಕುಡಿತಾ ಇದ್ದೇನೆ. ಐ ಮೀನ್ ಚಹಾ ಮತ್ತು ಮಾರಿ ಬಿಸ್ಕೆಟು. ಸೊ ಇದು ಡೇ 2 ಅಲ್ಲ, ಸಾರಿ ಡೇ 1 ಇದೆ. ಪಾರ್ಟ್ 2 ಇನ್ ಬ್ಯಾಂಗ್ಳೂರ್. ಸೊ ನನ್ನೊಂಥರ ಎಂತ ಹೇಳ್ತಾರೆ, ಒಂದು ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಟಯರ್ಡಾಗಿ ಹೋಗಿದ್ದೇನೆ. ಸೊ ಎಂತ ಹೇಳ್ತಾರೆ, ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ತ್ ಸಪೋರ್ಟ್ ಕೊಡ್ತಾಯಿಲ್ಲ, ಬಟ್ ಸ್ಟಿಲ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೊ ಇದು ಡೇ 2 ಅಲ್ಲ, ಸಾರಿ ಪಾರ್ಟ್ 2 ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಿ ನಾನು ನಿಮಗೆ ಸ್ಟ್ರೀಟ್ ತೋರಿಸಿ ಕೊಡ್ತೇನೆ ಬ್ಯಾಂಗ್ಳೂರಿದ್ದು. ಸೊ ಇಲ್ಲಿಂದ ನೋಡ್ಬೋದು ಒಂದು ಮೂರ್ತಿ ಹಾಕಿದ್ದಾರೆ. ಸೊ ವಿಷ್ಣು ಸ್ನೇಹ ಬಳಗ ಅಂತ. ಸೊ ಒಂದೊಳ್ಳೆ ಜೋಶ್ನಲ್ಲಿ ವ್ಲಾಗ್ ಮಾಡಲಿಕ್ಕೆ ಇತ್ತು, ಬಟ್ ಏನೋ ಒಂಥರ ಏನು ಹೇಳ್ತಾರೆ, ಹುಷಾರಿಲ್ಲದೆ ನನಗೆ ಒಂದು ಸ್ವಲ್ಪ ಮೂಡ್ ಒಂಥರ ಆಫ್ ಆಗಿ ಹೋಗಿದೆ. ಸೊ ಮೂಗಲ್ಲಿ ಕೂಡ ಶೀತ ಹಿಡಿತಾ ಉಂಟು ಕೆಳಗಡೆಗೆ. ಸೊ ಇಲ್ಲಿ ಈ ವ್ಲಾಗ್ನಲ್ಲಿ ನಾನು ನಿಮ್ಗೆ ತೋರಿಸಿಕೊಡ್ತೇನೆ ನಮ್ಮದು ಬೆಂಗಳೂರಿನ ಸ್ಟ್ರೀಟ್ಸು. ಹಾಗೆಯೇ ನಾನೀಗ 5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಲಿಕ್ಕಿದೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ ನನಗೆ. ಸೊ ಆ 5 ಕಿಲೋಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಿಂದ ಏನೆಲ್ಲ ಕವರ್ ಮಾಡಲಿಕ್ಕಾಗುತ್ತೆ ನಿಮಗೆ ಈ ವ್ಲಾಗ್ನಲ್ಲಿ ತೋರಿಸಿಕೊಡ್ತೇನೆ. ಸೊ ಬನ್ನಿ. ಸೊ ಎಕ್ಸಾಕ್ಟಾಗಿ ಇನ್ನು 5.9 ಕಿಲೋಮೀಟರ್ಸ್ ಇದೆ ನಡ್ಕೊಂಡು ಹೋಗಲಿಕ್ಕೆ. ಮೆಲ್ಲ ಕಂಡ್ರು. ಸೊ ಸೈಕಲ್ ನಾನು ಕೂಡ ಹೊಡ್ಕೊಂಡು ಹೋಗ್ತಾಯಿದ್ರು. ಸೊ ಹೀಗೆ ಬೆಂಗಳೂರಲ್ಲಿ ಅಡ್ಡ ಬಂದರೆ ಹಾಗೆ ಯಾರು ಕೂಡ ನಿಲ್ಲುವವರಿಲ್ಲ, ಎಲ್ಲ ಹೊಡ್ಕೊಂಡು ಹೋಗುವವರು ಇರೋದು. ಹೀಗೆ ಹೋಗ್ಲಿಕ್ಕಿದ್ದೆ ಇಲ್ಲಿಂದ ನೋಡ್ತಾ ಬಂದೆ, ಬಟ್ ಮ್ಯಾಪಲ್ಲಿ ತೋರಿಸ್ತಿದ್ದು ಇಲ್ಲಿ ನನಗೆ ಲೆಫ್ಟ್ ಇರಲಿಕ್ಕಿತ್ತು, ಬಟ್ ನಾನು ಸ್ಟ್ರೈಟ್ ಹೋದೆ ಇಲ್ಲಿಂದ. ಎಸ್. ಸೊ ನೋಡ್ಬೋದು ನಿಮಗೆ ಬೆಂಗಳೂರಿನ ವೆದರ್ ನೋಡಿ. ಈಚಿಂದ ಬಿಸಿಲಿದೆ, ಬಟ್ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದರೆ ನನಗೆ ಈ ಹೂಡಿ ತೆಗೆದ್ರೆ ಸಾಕು, ತುಂಬ ಕೋಲ್ಡ್ ಆಗ್ತದೆ. ಅದಕ್ಕೆ ಹೂಡಿ ಹಾಕ್ಕೊಂಡೇ ಹೋಗ್ತಾ ಇದ್ದೇನೆ. ಸೊ ಬೆಂಗಳೂರು ಸ್ಟ್ರೀಟ್ ನಿಮ್ಗೆ ನೋಡ್ಬೋದು ಈ ಥರ ಇದೆ. ಸೊ ಸ್ಟ್ರೀಟ್ ಅಂದರೆ ಒಳಗಡೆ ಗಲ್ಲಿ ರೋಡ್ ಇದು. ಸೊ ನಮಗೆ ಆದರೆ ಮನೆಯಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಇರ್ತದೆ. ಪಾರ್ಕಿಂಗ್ ಆಗಿರ್ಬೋದು, ಮನೆಯೊಳಗೆ ಪಾರ್ಕಿಂಗ್ ಅಥವಾ ಎಲ್ಲ ವ್ಯವಸ್ಥೆ ಎಲ್ಲ ಇರ್ತದೆ. ಬಟ್ ಇಲ್ಲಿ ನೋಡಿ ರೋಡ್ ಸೈಡ್ನಲ್ಲಿ ಲೈಕ್ ಗಾಡಿಯಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿರ್ತಾರೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ಇರುವಷ್ಟು ಎಂತ ಹೇಳ್ತಾರೆ ಸ್ಪೇಷಿಯಸ್ ಜಾಗ ಬೆಂಗಳೂರಿನಲ್ಲಿ ಕಡಿಮೆ ಇದೆ. ಸೊ ಎಕ್ಸಾಕ್ಟಾಗಿ ಇನ್ನು 4.8 ಕಿಲೋಮೀಟರ್ಸ್ ಇದೆ ವಾಕೇಬಲ್ ಡಿಸ್ಟೆನ್ಸು. ಎಲ್ಲಿಗೆ ಅಂತ ಹೇಳಿದರೆ ಜಾಲಹಳ್ಳಿಗೆ. ಸೊ ಜಾಲಹಳ್ಳಿಯಿಂದ ನಾನು ಮಾರ್ನಿಂಗ್ ಬಂದದ್ದು, ನನ್ನ ಕೆಲಸ ಮುಗಿಸಿ ಆಯಿತು. ಸೊ ನನ್ನ ಕೆಲಸ ಮುಗಿಸಿ ಜಾಲಹಳ್ಳಿನಾಗ ನಾವು ವಾಕ್ ಮಾಡ್ತಾ ಹೋಗ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ ನಾನು ಬಸ್ ಟಿಕೆಟ್ ಬುಕ್ ಮಾಡಬೇಕಿದ್ದು 4 ಗಂಟೆಗೆ ರಿಟರ್ನ್ ಟಿಕೆಟು. ಬಟ್ ನಾನು ಬೇರೆಯವರೊಟ್ಟಿಗೆ ಬುಕ್ ಮಾಡಲಿಕ್ಕೆ ಹೇಳಿದ್ದು, ಅವ್ರು ಬುಕ್ ಮಾಡಿದ್ರು ರಾತ್ರಿ 10 ಗಂಟೆಗೆ. ಸೊ 10 ಗಂಟೆ ತನಕ ನಾನು ಇಲ್ಲಿ ಕೂತ್ಕೊಳ್ಬೇಕು ಬೆಂಗಳೂರಲ್ಲಿ. ಸೊ ಈಗ ಗಂಟೆ 12 ಕಾಲಾಗಿದೆ. ಬಟ್ 10 ಗಂಟೆ ತನಕ ನಾನು ಏನು ಮಾಡೋದು ನನಗೆ ದೇವರನ್ನೇ ಗೊತ್ತಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಷ್ಟೇ, ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಎಲ್ಲಾದರೂ ಹೋಗುವ ಅಂತ ಹೇಳಿದರೆ ವೆಹಿಕಲ್ ಕೂಡ ಇಲ್ಲ, ಒಂದೊಳ್ಳೆ ಪ್ಲೇಸ್ ತಿರುಗುವ ಅಂತ ಹೇಳಿದರೆ ವೆಹಿಕಲ್ ಕೂಡ ಇಲ್ಲ. ನಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಅಂತ ಹೋಗ್ಲಿಕ್ಕಾಗುತ್ತೆ. ಬಟ್ ಹಾಗೆಯೇ ಇಲ್ಲಿ ನಮ್ಮ ಆಟೋ ಚಾರ್ಜ್ನೆಲ್ಲ ಆಟೋದವರು ಅದು ಚಾರ್ಜ್ ಎಲ್ಲ ಕೇಳಿದರೆ ತಲೆಯಲ್ಲಿ ತಿರುಗ್ಲಿರ್ತದೆ. ಸೊ ಆಟೋದವರು 1-2-3 ಕಿಲೋಮೀಟ್ರಿಗೆ 250 ರೂಪಾಯಿ ಹೇಳ್ತಾರೆ. ಸೊ ಈ 6 ಕಿಲೋಮೀಟರ್ ಡಿಸ್ಟೆನ್ಸ್ ನಾನೇನು ಕವರ್ ಮಾಡ್ತಾಯಿದ್ದೇನೆ, ಅದಕ್ಕೆ ಆಟೋದವರು 500 ರೂಪಾಯಿ ಕೇಳಿದ್ದಾರೆ. ಸೊ 500 ರೂಪಾಯಿ ಬೇಡ ಅಂತೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನಿಮಗೆ ಇನ್ನು ಸ್ಟ್ರೀಟ್ ತೋರಿಸ್ತೇನೆ, ಫುಲ್ ಸ್ಟ್ರೀಟ್ ನೋಡ್ತಾ ಬನ್ನಿ ನನ್ನ ಜೊತೆಗೆ. ಸೊ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಟಿಲ್ ನಾನು ಮನೆಗೆ ರೀಚ್ ಆಗೋ ತನಕ. ನೋಡ್ತೇನೆ ಎಲ್ಲಿ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ನಂದು ಮೂಗೆಲ್ಲ ಫುಲ್ ಕ್ಲೋಸ್ ಆಗಿ ಹೋಗಿದೆ ಚಳಿಗೆ. ಅಣ್ಣ ಸ್ಟ್ರೀಟ್ ಯಾವುದು? ಊರು ಯಾವುದಿದು?
ಊರು ಯಾವುದಿದು? ಲಗ್ಗೆರೆ. ಸೊ ಒಂದು 3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದೆ. ಲಗ್ಗೆರೆಯಲ್ಲಿ ಇವರು ಅಣ್ಣ ಸಿಕ್ಕಿದೆ. ಅಣ್ಣ ನಿಮ್ಮ ಹೆಸರು? ದೇವರಾಜ್ ಅವರು. ಎಷ್ಟು ವರ್ಷ ಆಯ್ತು ನಿಮ್ದು ಇಲ್ಲಿ ಕೆಲಸ? ನಮ್ದು ಇಲ್ಲಿ 35 ವರ್ಷ ಆಯ್ತು. ಇದೇ ನಿಮ್ಮದು ಇದೇ ಮಿಷಿನ್ ಕೆಲಸ? ಸೊ ಎಂತ ಹೇಳಿದ್ರೆ ಅಣ್ಣ ಹೆಸರು? ದೇವರಾಜ್ ಅವರು 35 ವರ್ಷದಿಂದ ಕಬ್ಬಿನ ಜ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಣ್ಣ ಇನ್ನೊಂದು ಜ್ಯೂಸ್ ಹಾಕಿ. ಸೊ ಒಂದು ಜ್ಯೂಸ್ ಕುಡಿದೆ. ಹಾಗೆ ಅವರದ್ರಲ್ಲಿ ಸ್ಪೆಷಲ್ ಇಲ್ಲಿ ಏನಿತ್ತು ಅಂತ ಹೇಳಿದರೆ ಇದು ಹಸಿಗಡ್ಲೆ ಅಣ್ಣ. ಸೊ ಹಸಿಗಡ್ಲೆ ಹೀಗಿರುತ್ತಂತೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ನೋಡಿ ಇದು ಹಸಿಗಡ್ಲೆ. ನಮ್ಮಲ್ಲಿ ನಾವು ನಮ್ಮ ಉಡುಪಿಯಲ್ಲಿ ಏನಂತೀವಿ ಅಂತ ಹೇಳಿದರೆ ಇದಕ್ಕೆ ಕಡಲೆನೇ ಹೇಳ್ತೇವೆ, ಬಟ್ ಏನು ಕಡಲೆ ಅಂತ ನಂಗೆ ಗೊತ್ತಿಲ್ಲ. ಉರುಗಡ್ಲೆ. ಸೊ ಇದು ಉರುಗಡ್ಲೆ ನಾವು ತಿಂದಿರ್ತೇವೆ ನಮ್ಮ ಉಡುಪಿಯವರು, ಬಟ್ ಹಸಿಗಡ್ಲೆ ನಾನು ಇದುವರೆಗೆ ನಾನು ತಿಂದಿರಲಿಲ್ಲ ಲೈಫಲ್ಲಿ. ಫಸ್ಟ್ ಟೈಮ್ ನಾನು ತಿನ್ನೋದು. ಟೇಸ್ಟ್ ಒಳ್ಳೆಯದೇ, ತುಂಬ ಎನರ್ಜಿ ಉಂಟು ಅಂತ ಹೇಳಿದ್ರು ಸರ್. ಬಾಡಿಗೆ ಹೆಲ್ತಿಗೆ ಒಳ್ಳೆಯದು. ಹಸಿ ಕಡಲೆ. ಸೊ ಸೀಸನ್ ಮುಗಿತಾ ಬಂತು ಕಡಲೆಯದ್ದು. ಒಂದು ವೀಕ್ ಅಷ್ಟೇ ಮತ್ತೆ ಖಾಲಿ ಆಗುತ್ತೆ. ಇನ್ನು 1 ವೀಕಲ್ಲಿ ಇದಿಷ್ಟು ಕೂಡ ಖಾಲಿ ಆಗೋಗುತ್ತೆ ಅಣ್ಣನದು. ಸೊ ದೇವರಾಜ್ ಅವರಲ್ಲ, ಊಟ ಆಯ್ತಾ ಅಣ್ಣ? ಹೌದಾ? ಇಲ್ಲಿ ಲೋಕಲಾ? ಲೋಕಲ್. ಸಣ್ಣದಿಂದ ಇಲ್ಲೇ ಇದ್ರಿ? ಫ್ಯಾಮಿಲಿ ಎಲ್ಲ ಇಲ್ಲೇ. ಮಕ್ಕಳೆಲ್ಲ ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ, ಸಿಂಗಲ್. ಓದ್ತಾ ಇದ್ದಾರೆ. ಸಿಂಗಲ್ ಆಗಿದ್ದಾರೆ. ಒಬ್ಬ ಮಗಳ? ಓಕೆ. ಜ್ಯೂಸ್ ಮಾತ್ರ ಭಾಳ ಟೇಸ್ಟ್ ಇದೆ. ಒಂದು 3 ಕಿಲೋಮೀಟರ್ ನಡ್ಕೊಂಬಂದೆ, ಸುಸ್ತಾಯಿತು. ಸೊ ಜ್ಯೂಸ್ ಕುಡಿದೆ. ಬಾರಿ ಒಂದು ಕೋಲ್ಡ್ ಆಯಿತು. ಕೋಲ್ಡ್ ಇದ್ದರೆ ಇನ್ನೂ ಚೆಂದ ಆಗ್ತಾಯಿತ್ತು. ನಮ್ಮಲ್ಲಿ ಕೋಲ್ಡ್ ಇರುತ್ತೆ, ಬಟ್ ಅದು ತುಂಬ ಕುಡಿಲಿಕ್ಕೆ ಆಗಲ್ಲ. ಸ್ವಲ್ಪ ಟೇಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ನೀರು ಆಗುತ್ತಲ್ಲ. ಐಸ್ ಹಾಕಿದರೆ ನೀರು ಬರುತ್ತೆ, ಅದು ನೀರು ಸೇರ್ಕೊಂಡ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ದೇವರಾಜ್ ಅವರ ಜ್ಯೂಸ್ ಕುಡಿದು ನಾ ಇಲ್ಲಿಂದ ಹೊರಡ್ತೇನೆ. ಅಣ್ಣವ್ರು ಆಗಲಿ ನೋಡ್ತಾ ಇದ್ದಾರಪ್ಪ ಅಲ್ಲಿ ಹಿಂದ್ಗಡೆಯಿಂದ. ಸೊ ಅಣ್ಣನಿಗೆ ನಾನು ಚಾನಲ್ ಹಾಕಿ ಕೊಡ್ತೇನೆ. ಮೊಬೈಲ್ ಇದೆಯಾ? ಕೊಡಿ, ನಾನು ಚಾನಲ್ ಹಾಕ್ಕೊಡ್ತೀನಿ. ಸೊ ಬೆಂಗಳೂರಿಂದ ಇನ್ನೊಬ್ಬರು ಸಬ್ಸ್ಕ್ರೈಬರ್ ನಮಗೆ ಆ್ಯಡ್ ಆಗ್ತಾ ಇದ್ದಾರೆ. ಅವರ ಮೊಬೈಲಲ್ಲಿ ನಾನು ಹಾಕ್ಕೊಡ್ತೀನಿ ಚಾನಲ್ಲು. ಸೊ ಚಾನಲ್ ಹಾಕ್ಕೊಟ್ಟು ನಾನು ಇಲ್ಲಿಂದ ಪುನಃ ಹೊರಡ್ತೀನಿ. ಸೊ ನನ್ನ ಪುನಃ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳಿದರೆ ಬರ್ತಿ 3.8 ಕಿಲೋಮೀಟ್ರ್ ಇದೆ, ಇದು ನೋಡ್ಬೋದು. ಸೊ 3.8 ಕಿಲೋಮೀಟರ್ ಪುನಃ ವಾಕ್ ಮಾಡ್ಕೊಂಡು ಹೋಗ್ಲಿಕ್ಕಿದೆ. ಪುನಃ ಮುಂದ್ಗಡೆ ಏನಾದ್ರು ಅಂಗಡಿ ಸಿಕ್ಕಿದೆ ಪುನಃ ಜ್ಯೂಸ್ ಕುಡ್ಕೊಂಡು ಹೋಗ್ತೇನೆ. ಬರಲಾ? ಸೊ ನಮ್ಮದು ವ್ಯೂವರ್ಸ್ನವ್ರಿಗೆ ಸ್ವಲ್ಪ ಉಡುಪಿ ಬ್ಯಾಂಗ್ಳೂರು ಸ್ಟ್ರೀಟ್ ತೋರಿಸುವ ಅಂತ ನಾನು ಜರ್ನಿ ಮಾಡ್ಕೊಂಡು ಬಂದೆ, ನಡ್ಕೊಂಡು ಬಂದೆ. ಸೊ ಅರೌಂಡ್ ಈಗ ಬರೀ 1 ಕಿಲೋಮೀಟರ್ 1.2 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇರೋದು. 8 ಕಿಲೋಮೀಟರ್ ಎಷ್ಟು ನಡ್ಕೊಂಡು ಬಂದೆ. ಸೊ ಫುಲ್ಲಿ ಟಯರ್ಡ್ ಆಫ್. ಸೊ ನಮ್ಮದು ಜರ್ನಿಯನ್ನು ತೋರಿಸುವ ಅಂತ ನಿಮಗೆ ತೋರಿಸುವ ಅಂತ ನಾನು ನಡ್ಕೊಂಡು ಬಂದದ್ದು. ಸ್ಟಾರ್ಟಿಂಗಲ್ಲಿ ಒಳ್ಳೆ ಎನರ್ಜಿ ಬಂತು. ಮತ್ತೆ ಬಿಸಿಲಿಗೆ ಉಂಟಲ್ಲ, ನನಗೆ ಆಗಲೇ ಇಲ್ಲ. ಇನ್ನು 1.2 ಕಿಲೋಮೀಟರ್ಸ್ ಇದೆ ನಡ್ಕೊಂಡು ಹೋಗಲಿಕ್ಕೆ. ಸೊ ಈಗ ಸ್ವಲ್ಪ ಗಾಡಿ ತಗೊಳ್ತಿದ್ದೇನೆ. ಸ್ವಲ್ಪ ಗಾಡಿ ತಗೊಂಡು ಸ್ವಲ್ಪ ಸುಸ್ತು ತೆಗೆದು ಪುನಃ ಇಲ್ಲಿಂದ ಹೊರಡಬೇಕು. 1.2 ಕಿಲೋಮೀಟರ್ ಜರ್ನಿ ಇದೆ. ಸೊ ಫುಲ್ಲಿ ಟಯರ್ಡ್ ಆಫ್. ನೋಡ್ಬೋದು ನೋಡಿ, ಫುಲ್ BMTC ಅವ್ರದ್ದೇ ಬೆಂಗಳೂರಲ್ಲಿ ಫುಲ್ಲು. ಸ್ವಲ್ಪ ನಡೆಯುವಾಗ ಆಚೆ ಆದರೂ ಕೂಡ ಅವ್ರು ಹೊಡ್ಕೊಂಡು ಹೋಗ್ತಾರೆ ಗಾಡಿ ಅಡಿಗೆ ಹಾಕ್ಕೊಂಡು. ಅಂಥ BMTC ಅವರು ನಮ್ಮ ಬೆಂಗಳೂರಲ್ಲಿ ಏನು ಮಾಡೋಂಗಿಲ್ಲ. ಸ್ವಲ್ಪ ಜರ್ನಿ ಸ್ಟಾಪ್ ಮಾಡಿ ಪುನಃ ಸ್ಟಾರ್ಟ್ ಮಾಡ್ತೇನೆ. ಸೊ ಹೀಗಾಗಿದ್ದು 1:30 ಗಂಟೆ ಆಯಿತು. ಇನ್ನು ನೈಟ್ 9 ಗಂಟೆ ಟೈಮ್ ಉಂಟು ನನಗೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಚಲೋ ಸ್ವಲ್ಪ ಸ್ಟಾರ್ಟ್ ಮಾಡ್ತೇನೆ ನಂದು ವಾಕಿಂಗ್ ಜರ್ನಿ. ಸೊ ಪೋಯ್ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಈಗ ನಾನು ಫೈನಲಿ ಬಂದಿದ್ದೇನೆ ಜಾಲಹಳ್ಳಿಗೆ. ಸೊ ನೋಡ್ಬೋದು ಫುಲ್ ಟಯರ್ಡಾಗಿ ಹೋಗಿದ್ದೇನೆ. ಏನು ದಮ್ಮಿಲ್ಲ ಜೀವದಲ್ಲಿ. ಇನ್ನೂ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಬೇಕು. ಬಟ್ ದ ಥಿಂಗ್ ಈಸ್ 10 ಗಂಟೆ ತನಕ ನನಗೆ ವೆಯ್ಟ್ ಮಾಡಲಿಕ್ಕೆ ಉಂಟು. 10 ಗಂಟೆಗೆ ನನಗೆ ಬಸ್ ಇರುವಂಥದ್ದು. ಸೊ 10 ಗಂಟೆ ತನಕ ವೆಯ್ಟ್ ಮಾಡಿ ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನೋಡಬೇಕು ಏನು ಟೈಮ್ ಪಾಸ್ ಮಾಡೋದು ಅಂತ. ಟೈಮ್ ಪಾಸ್ಗಿಂತಲೂ ಆ ಟೈಮನ್ನು ನನಗೆ ಯೂಸ್ ಮಾಡಬೇಕಂತ ಇದೆ. ಬಟ್ ಏನು ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆಗ್ತಾಯಿದೆ. ಸೊ ಊಟ ಮಾಡಬೇಕು, ಎನರ್ಜಿ ಇಲ್ಲ, ಸ್ಟ್ರೆಂತ್ ಕಡಿಮೆ ಆಗ್ತಾ ಉಂಟು.
ಸೊ ನೋಡಬೇಕು ಏನು ಮಾಡೋದು ಅಂತ. ಬಟ್ ದ ಥಿಂಗ್ ಈಸ್, ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಒಂದು ಪರ್ಸನ್ ನೋಡಿದ್ದೆ ರೋಡ್ ಸೈಡ್ನಲ್ಲಿ. ಅವರಷ್ಟಕ್ಕೆ ಅಂದರೆ ಮೇ ಬಿ ಅವ್ರಿಗೆ ಮನೆ ಇಲ್ಲೇ ಇರಬೇಕು. ಸೊ ಅವರಷ್ಟಕ್ಕೆ ರೋಡ್ ಸೈಡಲ್ಲಿ ಇದ್ರು ಆಯಿತಾ. ಸೊ ನಾನು ಹೋಗುವಾಗ ನೋಡ್ಕೊಂಡು ಹೋದೆ, ಜಸ್ಟ್ ನೋಡ್ಕೊಂಡು ಹೋದೆ ಅಷ್ಟೇ. ಬಟ್ ಬರುವಾಗ ನಾನು ಅದೇ ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತಾಯಿದ್ದೆ. ತುಂಬ ಬಿಸಿಲಿತ್ತು, ಬೆವರಿ ಹೋಗಿದ್ದಿತ್ತು, ಪೂರಣ ಕೂಡ ಇತ್ತು. ಬಟ್ ನನಗೇನಾಗಿತ್ತು ಅಂದರೆ ತುಂಬ ಸ್ಟ್ರೆಸ್ ಆಗಿತ್ತು ರೋಡಲ್ಲಿ ನಡ್ಕೊಂಡು ಬರುವಾಗ. ಸೊ ನಡ್ಕೊಂಬರುವಾಗ ಅವ್ರನ್ನ ನೋಡಿದೆ, ಸೇಮ್ ಪರ್ಸನ್ನ ನಾನು ನೋಡಿದೆ. ಹೋಗುವಾಗ ನನಗೇನು ಫೀಲ್ ಆಗಿಲ್ಲ. ಬಟ್ ಬರುವಾಗ ಏನು ಅನ್ನಿಸ್ತು ಅಂತ ಹೇಳಿದರೆ, ಪಾಪ ಅವರದೇ ಜೀವನ ಕಷ್ಟ ಇದೆ ಅಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಹೋಗುವಾಗ ನಾನು ಜಾಲಿಯಾಗಿ ಹೋದೆ, ಅಂದರೆ ನನಗೆ ಫುಲ್ ಎನರ್ಜಿ ಇತ್ತು. ಆ್ಯಂಡ್ ಏನೋ ಒಂದು ಕೆಲಸ ಇದೆ ಅಂತ ಹೋದೆ. ಬಟ್ ಎಲ್ಲ ಕೆಲಸ ಮುಗಿಸಿ ಬರುವಾಗ ಎನರ್ಜಿ ಇರಲಿಲ್ಲ. ಹಾಗೆಯೇ ಈಗ ನನಗೆ ಟೈಮ್ ಇದೆ, ಈಗ 3 ಗಂಟೆ ಆಗಿದೆ, 2:15 ಗಂಟೆ 2:45 ಗಂಟೆ ಆಗಿದೆ. ಸೊ 3 ಗಂಟೆ ನೆನಕೊಳ್ಳಿ. ಸೊ 3 ಗಂಟೆಯಿಂದ ನೈಟ್ 9:30 ಗಂಟೆಗೆ ನಾನು ಇಲ್ಲೇ ಸ್ಪೆಂಡ್ ಮಾಡಬೇಕು, ಈ ಸ್ಟ್ರೀಟ್ನಲ್ಲಿ ಸ್ಪೆಂಡ್ ಮಾಡಬೇಕು. ಎಲ್ಲ ನೋಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಸ್ಟ್ರೀಟ್ನಲ್ಲಿ ಸ್ಪೆಂಡ್ ಮಾಡಬೇಕು. ಬಟ್ ನನಗೆ ಉಳ್ಕೊಳ್ಳಿಕ್ಕೆ ಯಾವುದು ಕೂಡ ಜಾಗ ಕೂಡ ಇಲ್ಲ. ಸೊ ನಾನು ಈ ಸ್ಟ್ರೀಟ್ನಲ್ಲಿ ಈಗ ಏನಾದ್ರು ಟೈಮ್ ಪಾಸ್ ಮಾಡಬೇಕು ಟಿಲ್ 9:30 ತನಕ. ಸೊ 6:15 ಗಂಟೆ ನಾನು ಈ ಸ್ಟ್ರೀಟ್ನಲ್ಲೇ ಸ್ಪೆಂಡ್ ಮಾಡಬೇಕು. ಸೊ ನಾನು ಆವಾಗ ಎಣಿಸ್ತಾ ಇದ್ದೆ, ನನಗೆ 6:15 ಗಂಟೆ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟು ಟೆನ್ಷನ್ ಆಗ್ತಿರುವಾಗ ಅವ್ರು ಲೈಫ್ ಲಾಂಗ್ ಆ ಸ್ಟ್ರೀಟ್ನ ಸೈಡಲ್ಲೇ ಕುತ್ಕೊಂಡು ಜೀವನ ತೆಗಿತಾರಲ್ಲ, ಇನ್ನು ಅವರಿಗೆ ಎಷ್ಟು ಕಷ್ಟ ಆಗಬೇಡ ಅಂತ. ಸೊ ಅದನ್ನು ಎಣಿಸಿ ನನಗೇನೆ ಒಂಥರ ನನಗೇನಾದರೂ ಫೀಲ್ ಆಯಿತು. ಯಾಕೆ ಅಂತ ಹೇಳಿದರೆ, ನಾನು ಆ ಸ್ಟ್ರೀಟ್ನಲ್ಲಿ ಅಂದರೆ ಆ ಸ್ಟ್ರೀಟಿನಲ್ಲಿ ನಡ್ಕೊಂಡು ಬರ್ತಾಯಿದ್ದೆ. ಆವಾಗ ನನಗೆ ಫೀಲ್ ಆಯಿತು ಏನು ಅಂತ ಹೇಳಿದರೆ, ಲೈಕ್ ಮನೆ ಇಲ್ಲದವರಿಗೆ ಹೇಗಿರುತ್ತೆ, ಕಷ್ಟ ಹೇಗಿರುತ್ತೆ ಅಂತ. ಸೊ ಅದೇ ಹೇಳೋದು. ಸೊ ಮನುಷ್ಯ ಹೇಗೆ ಅಂತ ಹೇಳಿದರೆ, ಅವರಿಗೆ ಕಷ್ಟ ಬಂದರೆ ಮಾತ್ರ ಅವರಿಗೆ ಬೇರೆಯವರ ಕಷ್ಟ ಅರ್ಥ ಆಗೋದು. ಅವನಿಗೆ ಕಷ್ಟ ಇಲ್ವಾ, ಅವನಿಗೆ ಬೇರೆಯವರ ಕಷ್ಟ ಅರ್ಥ ಆಗೋದೇ ಇಲ್ಲ. ಸೊ ಇದು ಮನುಷ್ಯನದ್ದು ಜೀವನ ಆಗಿರುತ್ತೆ. ಸೊ ಮನುಷ್ಯ ಒಂದು ಲೆಕ್ಕದಲ್ಲಿ ಸ್ವಾರ್ಥಿ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೂ ಹೆಚ್ಚು ಹೇಳಲಿಕ್ಕಿಲ್ಲ. ಸೊ ತುಂಬ ಸ್ಟ್ರೆಸ್ ಆಗಿದೆ. ಇನ್ನು ಹೋಗಿ 2 ಊಟ ಮಾಡಿ ಇದೇ ಸ್ಟ್ರೀಟಲ್ಲಿ 6 hours ಸ್ಪೆಂಡ್ ಮಾಡಬೇಕು. ಸೊ 6 hours ಸ್ಪೆಂಡ್ ಮಾಡ್ತೇನೆ. ಸೊ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಹೇಗೆ ಆಗುತ್ತೆ ಅಂತ. ಸೊ ನೋಡ್ತಾ ಇರಿ. ಸೊ ನೋಡ್ಬೋದು ಮಠ ಮಧ್ಯಾಹ್ನ ಬಿಸಿಲಲ್ಲಿದೆ. ಬಟ್ ಸ್ಟಿಲ್ ನನಗೆ ಅಂತ ಚಳಿ ಆಗ್ತಾಯಿದೆ. ಸೊ ಈಗ ಗಂಟೆ ಆಗಿದೆ, 8 ಗಂಟೆ ಆಗಿದೆ. ಸೊ ನಿಮಗೆ ನೋಡ್ಬೋದು ನಮ್ಮ ಸ್ಟ್ರೀಟು ಈ ಥರ ಇದೆ. ಸೊ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದೆ, ನಾನು ಮಾಡಿದ ಒಂದು ಬುಕ್ಕಿಂಗ್ ಮಿಸ್ಟೇಕ್ನಿಂದಾಗಿ ಶೀಟಾಗಿ ಕೂತ್ಕೊಂಡು ನೋಡಿ ಚಹಾ ತಿಂತಾ ಇದ್ದೇನೆ, ಚಹಾ ಕುಡಿತಾ ಇದ್ದೇನೆ. ಚಹಾ ಮತ್ತು ಮಾರಿ ಬಿಸ್ಕೆಟು. ಇಷ್ಟೊತ್ತಿಗೆ ನಾನು ಬೇಗದ ಬುಕ್ಕಿಂಗ್ ಮಾಡಿದರೆ ನಾನು ಇಷ್ಟೊತ್ತಿಗೆ ಮನೆಗೆ ಹೊರಟಾದರೂ ಆಗ್ತಾಯಿತ್ತು. ಬಟ್ ಈಗ ಹತ್ತಿಕೊಂಡು ನಾನಿಲ್ಲಿ ಕಾಯಬೇಕು. ಅದಕ್ಕೆ ನೋಡಿ ಒಂದು ಏನು ಹೇಳ್ತಾರೆ, ಏನೋ ಒಂದು ಇತ್ತು ಇಲ್ಲಿ. ಸೊ ಇದರ ಮೇಲೆ ನಾನು ಮಲಗಿದ್ದೆ ಅಷ್ಟೊತ್ತು. ಸೊ ಇಲ್ಲಿ ನಾನು ಮಲ್ಕೊಂಡೇ ಇದ್ದೆ. ಸೊ ಇಲ್ಲಿ ಈಗ ಚಹಾ ಕುಡಿತಾ ಇದ್ದೇನೆ. ಇಲ್ಲಿ ಅಂಗಡಿ ಇದೆ ಈಚೆ ಬದಿಯಿಂದ. ಸೊ ಚಹಾ ಕುಡಿತಾ ಇದ್ದೇನೆ. ಸೊ ಸ್ಟ್ರೀಟ್ ಲೈಫ್ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಸೊ ತುಂಬ ಕಷ್ಟ ಇದೆ, ನಾನು ಸತ್ಯ ಹೇಳ್ತೀನಿ. ರೋಡ್ ಸೈಡಲ್ಲೆಲ್ಲ ಮಲಗಿರ್ತಾರಲ್ಲ, ಅವ್ರ ಜೀವನ ತುಂಬ ಕಷ್ಟ. ರೋಡ್ ಸೈಡಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಮಲಗಿದ್ದೇನೆ. ಅದು ಕೂಡ ಇಂಥ ಓಪನ್ ಪ್ಲೇಸ್ನಲ್ಲಿ ನಾನು ಇಲ್ಲಿ ಮಲಗಿದ್ದೆ. ಅದು ಕೂಡ ಧೂಳು ಅಂದರೆ ಧೂಳು. ಇಲ್ಲಿ ಧೂಳಿಡಿ ಮುರುಕಿ ಹೋಗಿದೆ. ಇಡೀ ಜೀವನದಲ್ಲಿ ಫುಲ್ ಧೂಳೇ ಉಂಟು. ಸೊ ಇದು ಹೂಡಿ ನಂದು, ಅದರ ಮೇಲೆ ಜಾಕೆಟ್, ಅದರೊಳಗೆ ಟೀ ಶರ್ಟ್ ಇದೆ. ಸೊ ಇಷ್ಟ ಹಾಕಿದ್ರು ನಮ್ಮ ಬೆಂಗಳೂರು ಚಳಿ ಬಿಡ್ತಾ ಇಲ್ಲ. ಸೊ ಇನ್ನು ಊಟ ಮಾಡಲಿಕ್ಕಿದೆ. ಸೊ ಊಟ ಮಾಡಿ ಲೈಟಲ್ಲಿ ಫುಡ್ಡಿಂಗ್ಸ್ ಹಾಕ್ಕೊಂಡು ಮತ್ತು ಉಡುಪಿ ಹೋಗ್ಲಿಕ್ಕಿದೆ. ಸೊ ಒಂದಿನದ ಬೆಂಗಳೂರು ಜರ್ನಿಯಲ್ಲಿ ನಾನು ತುಂಬ ಕಲಿತೆ. ಸೊ ನೀವು ನೋಡ್ಬೋದು ಇಲ್ಲಿ ಇದೆಲ್ಲ 95 ಜಾಬ್ನವರೇ ಎಲ್ಲ ಫುಲ್ಲು. ಇಲ್ಲಿ ಎಲ್ಲ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಜಾಬ್ ಮಾಡುವವರೇ. ಒಂದು ಪೀಕ್ ಅವರ್ ಬಂತು 5 ಗಂಟೆ ಹೊತ್ತಿಗೆ. ಇಲ್ಲಿ ಫುಲ್ ಜನ ಅಂದರೆ ಫುಲ್ ಜನನೇ ಇದ್ದರು. ಎಲ್ಲರೂ ಕೂಡ ಬಸ್ಸಿಗೆ ಓಡ್ತಾಯಿದ್ರು. ಸೊ ಇದೇ ನಮ್ಮ ಬೆಂಗಳೂರು ಜೀವನ ಅಂದರೆ ಇದೆ. ಏನಂತ ಹೇಳ್ತಾರೆ, ಒಂಥರ ಯಾವುದೋ ಒಂದು ವಸ್ತುನ ಹಿಂದೆ ಓಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಈಗ ಬಸ್ನ ಹಿಂದೆ ಓಡ್ತಾ ಇರ್ತಾರೆ, ಮತ್ತು ಟೈಮ್ನ ಹಿಂದೆ ಓಡ್ತಾ ಇರ್ತಾರೆ. ನಮ್ಮದು ಕೂಡ ಜೀವನನೇ ಹಾಗೇನೆ ಸರ್. ಬಟ್ ಇಲ್ಲಿ ಸ್ವಲ್ಪ ತುಂಬಾ ಇದೆ. ಇಲ್ಲಿ ನಿಮಗೆ ನೋಡ್ಬೋದು, ಒಂದು ಬಸ್ಸಿಗೆ 100-200 ಒಂದು 50 ಜನ ಹತ್ತಾರೆ ಹೋಗಿ. ಬಟ್ ನಮ್ಮೂರಲ್ಲಿ ಹಂಗಿಲ್ಲ. ಏನಪ್ಪ ಬೆಂಗಳೂರು ಜೀವನ ನೋಡ್ಲಿಕ್ಕೆ ಸುಲಭ, ಬಟ್ ಅನುಭವಿಸಿ ತುಂಬ ಕಷ್ಟ ಇದೆ. ಸೊ ನಾನು ಬೇಗ ಹೋಗಿದ್ದೆ. ಇಷ್ಟೊತ್ತಿಗೆ ನಾನು ಮನೆ ಅರ್ಧ ದಾರಿಗಾದರೂ ಮನೆಗೆ ಮುಟ್ತಾ ಇದ್ದೆ. ಸೊ ಏನು ಮಾಡೋಂಗಿಲ್ಲ, ನನ್ನ ಹಣೆ ಬರೋದಲ್ಲಿ ಇತ್ತು ನಾನು ಸ್ಟ್ರೀಟಲ್ಲಿ ಮಲಗಬೇಕು, ಇಲ್ಲಿ ಮಲಗಬೇಕು ಅಂತ. ಆ್ಯಂಡ್ ಇದನ್ನೆಲ್ಲ ಎಂಜಾಯ್ಮೆಂಟ್ ಮಾಡಬೇಕು ಅಂತ, ಆ್ಯಂಡ್ ಇದನ್ನು ನಿಮಗೆ ಹೇಳಬೇಕು ಅಂತ ನನ್ನ ಚಾನಲಲ್ಲಿ. ಸೊ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸು. ನೋಡೋ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗುತ್ತೆ ಮಾಡ್ತಾ ಇರಬೇಕು. ಯಾಕಂತ ಹೇಳಿ ಲೈಫ್ ಒಂದೇ ಲೈಫ್ ಸಿಗೋದು. ಸೊ ಸ್ಟ್ರೀಟಲ್ಲೂ ಮಲಗಬೇಕು, ಅರಮನೆಯಲ್ಲೂ ಮಲಗಬೇಕು.
ಸೊ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ಸೊ ಹೇಳ್ತಾ ಇದ್ದು ನಾನು ಚಹಾ ಕುಡಿದ್ದೇನೆ ಮತ್ತು ಸ್ವಲ್ಪ ಇಲ್ಲಿ ಪುನಃ ರೆಸ್ಟ್ ಮಾಡ್ತೇನೆ. ಪುನಃ ನಿಮಗೆ ಹೋಟೆಲಿಗೆ ಹೋಗಿ ಊಟ ಮಾಡೋಕೆ ಸಿಗ್ತೇನೆ. ಸೊ ನೋಡ್ತಾ ಇರಿ ವ್ಲಾಗು. ಸೊ ಈಗ ಟೈಮ್ ಬಂದುಬಿಟ್ಟು ಅರೌಂಡ್ ಒಂದು ನನ್ನ ಪ್ರಕಾರ 8:45 ಆಗಿರಬಹುದು. ಎಸ್, 8:41 ಆಗಿದೆ, 42. ಸೊ ಈಗೇನು ಅಂತ ಹೇಳಿದರೆ ನಮ್ಮದು ಬಸ್ ಬರಲಿಕ್ಕಿದೆ, ಯಾವುದು ಸುಗಮ ಬಸ್ ಬರಲಿಕ್ಕೆ ಇದೆ. ಸೊ ಅದು ಬರಲಿಕ್ಕೆ ಇರೋದು 10:00. ಸೊ ಇನ್ನು 1.5 ಗಂಟೆ ಟೈಮ್ ಉಂಟು. ಸೊ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸೊ ಈಗ ನಾನು ಹೋಗ್ತೇನೆ ಡಿನ್ನರ್ಗೆ. ಕುಷ್ಕ ತಿನ್ನಲಿಕ್ಕೆ ಉಂಟು, ಕುಷ್ಕ. ಸೊ ಬೆಂಗಳೂರಿನಲ್ಲಿ ಫೇಮಸ್ ಏನು ಅಂತ ಹೇಳಿದರೆ ಕುಷ್ಕವನ್ನು ತಿನ್ನಲಿಕ್ಕೆ ಉಂಟು. ಈಗ ಕುಷ್ಕವನ್ನು ತಿಂದು ನಂತರ ಅಲ್ಲಿಂದ ಅಲ್ಲಿ ಸ್ವಲ್ಪ ಮೊಬೈಲ್ ಚಾರ್ಜ್ ಇಟ್ಟು ವೆಯ್ಟ್ ಮಾಡಬೇಕು, ಮೊಬೈಲ್ ಚಾರ್ಜ್ ಆಗೋ ತನಕ. ನಂತರ ಅಲ್ಲಿಂದ ಬಸ್ಸಲ್ಲಿ. ಸೊ ಏನೇ ಆಗಲಿ ನನಗೆ ಇವತ್ತು ಲೇಟ್ ಆಯಿತು ಮನೆಗೆ ಹೋಗುವಾಗ. ಬಟ್ ದ ಥಿಂಗ್ ಈಸ್ ನನಗೆ ಸ್ಟ್ರೀಟ್ ಲೈಫ್ ಒಂದು ಎಂಜಾಯ್ ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ಸ್ಟ್ರೀಟ್ ಲೈಫ್ ಅಂತೇಳಿ ನಾನು ಇದೇ ಪ್ಲೇಸ್ನಲ್ಲಿ ಈ ಜಾಗದಲ್ಲಿ ಮಲಗಿದ್ದೆ. ಇಲ್ಲಿ ಜಾಗ ಇದೆ ನೋಡಿ. ಸೊ ಈ ಜಾಗದಲ್ಲಿ ನಾನು ಮಲಗಿದ್ದೆ. ಸೊ ಏನೋ ಎಲ್ಲರೊಟ್ಟಿಗೆ ತುಂಬ ಇಲ್ಲಿ ಹೆಚ್ಚು ಜನ ಬಂದು ನನ್ನೊಟ್ಟಿಗೆ ಮಾತಾಡಿ ಹೋದರೂ ಕೂಡ ಏನೋ ಹೆಚ್ಚು ಜನರೊಟ್ಟಿಗೆ ಮಿಂಗಲ್ ಆದೆ. ಕೆಲವರದಲ್ಲಿ ಲೈಫ್ ಸ್ಟೋರಿ ಎಲ್ಲ ಕೇಳಿಕೊಂಡೆ. ತುಂಬ ಜನರೊಟ್ಟಿಗೆ ನಾನು ಮಾತಾಡಿದ್ದೆ. ಅನ್ಎಕ್ಸ್ಪೆಕ್ಟೆಡಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ತುಂಬ ಲೈಫಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲ್ಲ, ಏನೋ ಒಂದು ಈ ವ್ಲಾಗ್ನಲ್ಲಿ ಅಥವಾ ಈ ನನ್ನೊಂದು ಜರ್ನಿಯಲ್ಲಿ ತುಂಬ ವಿಷಯ ನನಗೆ ಕಲೀಲಿಕ್ಕೆ ಸಿಕ್ಕಿತ್ತು. ಸೊ ಹಾಗೆ ನಿಮಗೇನಾದರೂ ಜರ್ನಿ ಎಲ್ಲ ಮಾಡಲಿಕ್ಕಿದ್ರೆ ಒಬ್ಬೊಬ್ಬರು ಜರ್ನಿ ಮಾಡಿ. ಸೊ ಮೈಂಡ್ ತುಂಬ ಪೀಸ್ ಆಗಿರುತ್ತೆ. ಹಾಗೆ ನಿಮಗೆ ಏನಂತಾರೆ ಪಾಸಿಟಿವ್ ವೈಬ್ ಬರುತ್ತೆ. ಏನಾದರೂ ಮಾಡಬೇಕು ಲೈಫಲ್ಲಿ, ಏನಾದರೂ ಅಂದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ, ಮಾಡ್ಬೋದು, ನಾನು ಒಬ್ಬನೇ ಮಾಡ್ತೀನಿ ಅಂತ. ಸೊ ಇಲ್ಲಿ ನೋಡಿ ಅಣ್ಣವ್ರು ಫುಲ್ ಪ್ಯಾಕ್ ಟೈಟಾಗಿದ್ದಾರೆ. ಸೊ ಇಂಥವ್ರು ಇರ್ತಾರೆ ಇಲ್ಲಿ. ಸೊ ಚಲೋ, ಇನ್ನು ಕುಷ್ಕ ತಿಂದು ನಮ್ಮದು ಈ ವ್ಲಾಗ್ ಎಂಡ್ ಮಾಡುವ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಈ ಕೋಟು, ಜಾಕೆಟ್, ಶರ್ಟ್ ಹಾಕ್ಕೊಂಡ್ರು ಕೂಡ, ಟೀ ಶರ್ಟ್ ಹಾಕ್ಕೊಂಡ್ರು ಕೂಡ ಚಳಿ ಬಿಡ್ತಾ ಇಲ್ಲ. ತುಂಬ ಚಳಿ ಇದೆ. ಸೊ ಹೀಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ ಒಂದೊಳ್ಳೆ ಕಂಟೆಂಟ್ನ ಒಟ್ಟಿಗೆ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ಟಿಲ್ ದೇ ಟೇಕ್ ಕೇರ್, ಟಾಟಾ, ಬಾಯ್. ಸೊ ಕ್ರೌಡ್ ನೋಡಿ, ನೀವು ನೋಡಿ ಬಸ್ಗಳು ಬರ್ತಾನೆ ಇದೆ, ಜನ ಬರ್ತಾನೆ ಇದ್ದಾರೆ. ಕ್ರೌಡ್ ಹಾಗೇ ಇದೆ. ಕ್ರೌಡ್ ಏನು ಕಮ್ಮಿ ಆಗ್ತಾನೆ ಇಲ್ಲ. ಬೆಂಗಳೂರಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬೆಂಗಳೂರಿಗೆ ಜನ ಒಂದು ಕಡಿಮೆ ಆಗೋದಿಲ್ಲ. ನಮ್ಮ ಉಡುಪಿಗೆ ಜನ ಕಡಿಮೆ ಆಗ್ಬೋದು, ಬಟ್ ಬೆಂಗಳೂರಿಗೆ ಜನ ಕಡಿಮೆ ಆಗೋದಿಲ್ಲ. ಸೊ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಇನ್ನೊಂದ್ಸಲ ಹೇಳ್ತೇನೆ, ಟೇಕ್ ಕೇರ್, ಟಾಟಾ, ಬಾಯ್.